ವೀಕ್ಷಕರೇ, ಫಾತಿಮಾ ನಿಶಾಣಳನ್ನು ಕೊಂದವರು ಯಾರು? ಫಾತಿಮಾ ನಿಶಾಣಳ ಗಂಡ ಹೇಳಿದ ಆ ಸತ್ಯ ಏನು? ಫಾತಿಮಾ ನಿಶಾಣಳ ಅತ್ತೆ, ಮಾವ, ನಾದಿನಿ ಹೇಳಿದ ಸುಳ್ಳುಗಳು ಏನು? ಎಲ್ಲವನ್ನು ನಿಮ್ಮೊಂದಿಗೆ ವಿವರಿಸುತ್ತೇನೆ. ಗಂಡನ ಮನೆಯಲ್ಲಿ ಪೊಲೀಸರು ಎಷ್ಟು ಜನರನ್ನು ಅರೆಸ್ಟ್ ಮಾಡಿದರು? ಫಾತಿಮಾ ನಿಶಾಣಳ ಕೊಲೆ ಮಾಡಿ ಕೊಂದದ್ದ ಅಥವಾ ಇದು ಆತ್ಮಹತ್ಯೆಯ? ಯಾರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿದರು? ಎಲ್ಲವನ್ನು ಈ ವಿಡಿಯೋದಲ್ಲೇ ವಿವರಿಸುತ್ತೇನೆ. ಅದೇ ರೀತಿ ಫಾತಿಮಾ ಮರಣ ಹೊಂದಿದ ದಿನ ಏನೆಲ್ಲ ಘಟನೆ ನಡೆಯಿತು ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಸಾಧ್ಯವಾದಷ್ಟು ಈ ವಿಡಿಯೋ ಎಲ್ಲರಿಗೂ ಕಳುಹಿಸಿರಿ. ಮೊದಲಿಗೆ ಯಾರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿದರು ಅಂತ ನೋಡೋಣ. ಫಾತಿಮಾ ನಿಶಾಣಳ ಮಾವ ಅಲವಿ, ಅತ್ತೆ ಆಯಿಷಾ, ನಾದಿನಿ ಫಸೀಲಾ, ಈ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಗಾರದಂತಹ ಮುಗ್ಧ ಹೆಣ್ಣು ಮಗಳನ್ನು ಕೊಂದಂತಹ ಜನರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು. ವೀಕ್ಷಕರೇ, ಇನ್ನು ನಾವು ಅವತ್ತಿನ ದಿನ ಏನೆಲ್ಲ ಘಟನೆ ನಡೆಯಿತು ಅಂತ ನೋಡೋಣ. ಅದೇ ರೀತಿ ಫಾತಿಮಾ ನಿಶಾಣನನ್ನು ಗಂಡನ ಮನೆಯವರು ಯಾವ ರೀತಿ ನೋಡಿಕೊಳ್ಳುತ್ತಿದ್ದರು ಮತ್ತು ಅವರ ಕುಟುಂಬದೊಳಗೆ ಏನಾದರೂ ಸಮಸ್ಯೆ ಇತ್ತಾ ಎಂದು ನೋಡೋಣ. ಫಾತಿಮಾ ನಿಶಾನ ಮತ್ತು ನಾದಿನಿ ಫಾಸಿಲಾ ಇವರಿಬ್ಬರ ನಡುವೆ ಮನೆಯಲ್ಲಿ ಪ್ರತಿದಿನ ಜಗಳ ನಡೆಯುತ್ತಿತ್ತು. ಇದನ್ನು ಫಾತಿಮಾ ನಿಶಾನ ಗಂಡನ ಬಳಿ ಕೂಡ ಹೇಳುತ್ತಿದ್ದಳು. ಈ ವಿಷಯ ಗಂಡನಿಗೆ ಕೂಡ ತಿಳಿದಿದೆ. ವೀಕ್ಷಕರೇ, ಈಗ ನಾವು ಫಾತಿಮಾ ನಿಶಾನ ಮರಣ ಹೊಂದಿದ ದಿನ ಬೆಳಗ್ಗೆ ಏನೆಲ್ಲ ಘಟನೆ ನಡೆದಿದೆ ಅಂತ ನೋಡೋಣ. ಬೆಳಗ್ಗೆ 11 ಗಂಟೆಗೆ ಫಾತಿಮಾ ನಿಶಾನ ತಾಯಿಗೆ ಕರೆ ಮಾಡಿ ಮಾತನಾಡುತ್ತಾಳೆ. ಮಗುವಿನ ಬಗ್ಗೆ ತಾಯಿ ಕೇಳಿದಾಗ ನಿಶಾನ ಮಗು ಫುಡ್ ಮಾಡಿ ಮಲಗಿದೆ ಅಂತ ಹೇಳುತ್ತಾಳೆ. ನಾದಿನಿ ಎಲ್ಲಿದ್ದಾಳೆ ಅಂತ ಅಮ್ಮ ಕೇಳಿದಳು. ಆಗ ಫಾತಿಮಾ ನಿಶಾನ ಹೇಳಿದಳು, ನಾದಿನಿ ಕೆಳಗಿದ್ದಾಳೆ. ಅತ್ತೆ ಸಿದ್ದಾಪುರದಲ್ಲಿ ಮರಣ ಹೊಂದಿದ ಮನೆಗೆ ಹೋಗಿದ್ದಾರೆ ಅಂತ ಫಾತಿಮಾ ನಿಶಾನ ಹೇಳುತ್ತಾಳೆ. ಸ್ವಲ್ಪ ಮಾತನಾಡಿದ ಬಳಿಕ ಕಾಲ್ ಕಟ್ ಮಾಡಿದಳು ನಿಶಾನ. ಅದರ ಬಳಿಕ ತಾಯಿಗೆ ಕರೆ ಮಾಡಿದ್ದು ಸಂಜೆ 5 ಗಂಟೆಗೆ. 5 ಗಂಟೆಗೆ ಕರೆ ಮಾಡಿ ಫಾತಿಮಾ ನಿಶಾನ ಹೇಳುತ್ತಾಳೆ, ಅತ್ತೆ ಬರಲಿಲ್ಲ, ಮಗುವಿಗೆ ಚಹಾ ಕೊಡುತ್ತಿದ್ದೇನೆ. ಮಗು ಎಲ್ಲಿದೆ ಅಂತ ಕೇಳಿದಾಗ ಮಗು ಇಲ್ಲಿ ಆಟವಾಡುತ್ತಿದ್ದಾನೆ ಅಂತ ಹೇಳಿದಳು. ನಂತರ ಸ್ವಲ್ಪ ಮಾತನಾಡಿದ ಬಳಿಕ ಮತ್ತೆ ಕರೆ ಮಾಡುತ್ತೇನೆ ಅಮ್ಮ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡಿದಳು ಫಾತಿಮಾ ನಿಶಾನ. ಇದರ ಬಳಿಕ ರಾತ್ರಿ 8 ಗಂಟೆಗೆ ನಾದಿನಿ ಫೋನ್ ಮಾಡಿದಳು ನಿಶಾನಳ ಮನೆಗೆ. ನಾದಿನಿ ಹೇಳಿದಳು, ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ. ಆ ಸಮಯದಲ್ಲಿ ಮಾವ ಕೂಡ ನಿಶಾನಳ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿ ಹೇಳುತ್ತಾನೆ, ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗದಿದ್ದರೆ ನಾವು ಕೊಂದು ಜೈಲಿಗೆ ಹೋಗುತ್ತೇವೆ ಅಂತ ಈ ಮಾವ ಹೇಳುತ್ತಾನೆ. ಆಗ ನಿಶಾನಳ ತಾಯಿ ಹೇಳಿದಳು, ನೀವು ಹಾಗೆ ಮಾಡಬೇಡಿ, ನಾವು ಬರುತ್ತಿದ್ದೇವೆ. ಹಾಗೆ ನಿಶಾನಳ ತಾಯಿ ಆಟೋದಲ್ಲಿ ಫಾತಿಮಾ ನಿಶಾನಳ ಮನೆಗೆ ಹೊರಟರು. ಇವರು ಹೋಗುವ ಸಮಯದಲ್ಲಿ ಕೂಡ ಮತ್ತೊಮ್ಮೆ ನಿಶಾನ ಕರೆ ಮಾಡಿದಳು. ಈ ಕರೆ ನಿಶಾನ ಮಾಡಿದ್ದು 8:53 ನಿಶಾನ ಕರೆ ಮಾಡಿ ಕೇಳಿದಳು, ಅಮ್ಮ ನೀವು ಯಾರೆಲ್ಲ ಬರುತ್ತೀರಿ ಅಂತ ಕೇಳಿದಳು. ಅದಕ್ಕೆ ಅಮ್ಮ, ನಾನು ಮತ್ತೆ ಅನ್ನತ್ ಆಂಟಿ ರಫೀಕ್ ಬರುತ್ತಿದ್ದೇವೆ ಅಂತ ಹೇಳುತ್ತಾರೆ. ಇದು ಫಾತಿಮಾ ನಿಶಾನಳ ಕೊನೆಯ ಫೋನ್ ಕಾಲ್ ಆಗಿತ್ತು. ಇದರ ನಂತರ ಕಾಲ್ ಮಾಡಿದ್ದು ನಾದಿನಿ ಆಗಿದ್ದಾಳೆ. 9:21 ಈ ನಾದಿನಿ ಕಾಲ್ ಮಾಡಿದ್ದು. ನಾದಿನಿ ನಿಶಾನಳ ತಾಯಿಯಲ್ಲಿ ಹೇಳುತ್ತಾಳೆ, ಅವಳು ಮೇಲೆ ರೂಮಿಗೆ ಹೋಗಿದ್ದಾಳೆ, ಬಾಗಿಲು ತೆಗೆಯುತ್ತಿಲ್ಲ, ಮಗು ಅಳುತ್ತಿದೆ ಅಂತ ಹೇಳಿದಳು ನಾದಿನಿ. ಈ ಸುದ್ದಿ ಕೇಳಿ ತಾಯಿಗೆ ಮಾತನಾಡಲು ಸಾಧ್ಯ ಆಗದೆ ಒಟ್ಟಿಗೆ ರಿಕ್ಷಾದಲ್ಲಿ ಇದ್ದ ಹನ್ನತ್ರವರ ಕೈಗೆ ಮೊಬೈಲ್ ಕೊಟ್ಟರು. ನಂತರ ಸುಮಾರು 9:40 ಆಗುವಾಗ ನಿಶಾನಳ ತಾಯಿ ಅವರ ಮನೆಗೆ ತಲುಪಿದರು. ಇವರು ಹೋಗಿ ನೋಡುವಾಗ ಚಾವಡಿಯಲ್ಲಿ ಫಾತಿಮಾ ನಿಶಾನಳನ್ನು ಮಲಗಿಸಿದ್ದಾರೆ. ಅತ್ತೆ ಮಾವ ಆ ಕಡೆ ಈ ಕಡೆ ನಡೆಯುತ್ತಿದ್ದರು. ಊರಿನ ಇಬ್ಬರು ಕಾಲು ಹಿಡಿದು ಮತ್ತೊಬ್ಬರು ಕೈ ಹಿಡಿದು ಮಸಾಜ್ ಮಾಡುತ್ತಿದ್ದರು, ಉಜ್ಜುತ್ತಿದ್ದರು. ಅವರು ಊರಿನವರಾಗಿದ್ದರು. ನಿಶಾನಳ ತಾಯಿ ಎದೆಯನ್ನು ಒತ್ತಿದರು. ಒಟ್ಟಿಗೆ ಬಂದ ಆಂಟಿ ಹನ್ನತ್ ನಿಶಾನಳ ತಲೆಯನ್ನು ಎತ್ತಿ ಮಡಿಲಲ್ಲಿ ಇರಿಸಿದರು. ನಂತರ ನಿಶಾನಳ ತಾಯಿ ಮಗಳ ಬಾಯಿಗೆ ಬಾಯಿ ಇಟ್ಟು ಗಾಳಿ ಕೊಟ್ಟರು. ಆದರೆ ಗಾಳಿ ಒಳಗೆ ಹೋಗುತ್ತಿರಲಿಲ್ಲ, ಗಾಳಿ ಹೊರಗೆ ಬರುತ್ತಿತ್ತು. ನಂತರ ಆಂಬ್ಯುಲೆನ್ಸ್ ಬಂತು. ಆಂಬ್ಯುಲೆನ್ಸ್ನಲ್ಲಿ ನಿಶಾನಳನ್ನು ಆಸ್ಪತ್ರೆಗೆ ಕೊಂಡು ಹೋದರು. ಫಾತಿಮಾ ನಿಶಾನಳ ತಾಯಿಯವರು ಹಿಂದಿನಿಂದ ರಿಕ್ಷಾದಲ್ಲಿ ಹೋದರು. ವೀಕ್ಷಕರೇ, ಫಾತಿಮಾ ನಿಶಾನಳ ಮರಣ ಆತ್ಮಹತ್ಯೆ ಅಲ್ಲ ಎಂಬುದಕ್ಕೆ ಹಲವು ಸಾಕ್ಷಿಗಳು ಇವೆ. ನಾನು ಎಲ್ಲವನ್ನು ಈ ವಿಡಿಯೋದಲ್ಲೇ ವಿವರಿಸುತ್ತೇನೆ, ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮಗುವಿನ ಒಂದು ವಿಡಿಯೋ ನೀವೆಲ್ಲರೂ ನೋಡಿದ್ದೀರಾ. ಆ ಮಗು ತಾಯಿಗೆ ಏನನ್ನ ಚಿತ್ರಹಿಂಸೆ ಮಾಡಿದ್ದಾರೆ ಅಂತ ಅದೇ ರೀತಿ ಮಾಡಿ ತೋರಿಸುತ್ತಿದೆ. ಮಕ್ಕಳು ಸುಳ್ಳು ಹೇಳಲು ಸಾಧ್ಯವಿಲ್ಲ. ಆ ಮಗು ತಾಯಿಗೆ ಏನನ್ನ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅದನ್ನು ಅದೇ ರೀತಿ ಮಾಡಿ ತೋರಿಸುತ್ತಿದೆ. ಫಾತಿಮಾ ನಿಶಾನ
ಆತ್ಮಹತ್ಯೆ ಮಾಡಿದರು ಅಂತ ಗಂಡನ ಮನೆಯವರು ಹೇಳುತ್ತಾರೆ. ಆದರೆ ಎಲ್ಲಿ ಹೇಗೆ ಆತ್ಮಹತ್ಯೆ ಮಾಡಿದರು ಎಂದು ಸರಿಯಾಗಿ ಅವರಿಗೇನೆ ಗೊತ್ತಿಲ್ಲ. ಒಂದು ಬಾರಿ ಹೇಳುತ್ತಾರಂತೆ ರೂಮ್ನಲ್ಲಿ, ಮತ್ತೊಮ್ಮೆ ಹೇಳುತ್ತಾರಂತೆ ಬಾತ್ರೂಮ್ನಲ್ಲಿ. ಅತ್ತೆ ಮಾವನಿಗೆ ಸರಿಯಾದ ಕ್ಲಾರಿಟಿ ಇಲ್ಲ. ಇದರಿಂದ ಒಂದು ದೊಡ್ಡ ಸಂಶಯ ಎಲ್ಲರಿಗೂ ಬರುತ್ತೆ, ಇವರು ಕೊಂದಿರಬಹುದಾ? ಫಾತಿಮಾ ನಿಶಾನಳ ಮನೆಯವರು ಮಾಡುವ ಆರೋಪ, ಗಂಡನ ಮನೆಯವರು ಫಾತಿಮಾ ನಿಶಾನಳನ್ನು ಕೊಂದಿದ್ದಾರೆ, ಆತ್ಮಹತ್ಯೆ ಮಾಡುವ ಹುಡುಗಿ ಅಲ್ಲ. ವೀಕ್ಷಕರೇ, ಇನ್ನು ಫಾತಿಮಾ ನಿಶಾನಳ ಗಂಡ ಅನ್ಸಾರ್ ನಿನ್ನೆ ಮಾಧ್ಯಮದೊಂದಿಗೆ ಕೊಟ್ಟ ಕೆಲವು ಸ್ಟೇಟ್ಮೆಂಟ್ ಹೇಳುತ್ತೇನೆ. ಅನ್ಸಾರ್ ಹೇಳುತ್ತಾನೆ, ಇವನ ತಂಗಿ ಫಸೀಲಾ ತಾಯಿಯಲ್ಲಿ ಫಾತಿಮಾ ನಿಶಾನಳ ಬಗ್ಗೆ ಇಲ್ಲಸಲ್ಲದ ದೂರು ಹೇಳುವುದಂತೆ. ಆಗ ತಾಯಿ ಫಾತಿಮಾ ನಿಶಾನಳಿಗೆ ಬೈಯುವುದಂತೆ. ಸಣ್ಣ ಸಣ್ಣ ವಿಷಯಕ್ಕೆ ಮಾತುಕತೆ ಆಗುವುದಂತೆ. ಮೊನ್ನೆಯ ದಿನ ಅಂದರೆ ಫಾತಿಮಾ ಮರಣ ಹೊಂದಿದ ದಿನದಂದು ನಡೆದಂತಹ ವಿಷಯ ಇದು. 7:50ಕ್ಕೆ ಗಂಡನಾದ ಅನ್ಸಾರಿಗೆ ಫಾತಿಮಾ ನಿಶಾನ ಮೆಸೇಜ್ ಮಾಡುತ್ತಾ ಫೋಟೋ ಎಲ್ಲ ಕಳುಹಿಸಿದ್ದಳಂತೆ, ಮಗನೊಂದಿಗೆ ಇರುವ ಫೋಟೋ. ನಂತರ ಸ್ವಲ್ಪ ಹೊತ್ತು ಕಳೆದ ಬಳಿಕ ಇವನ ತಂದೆ ಫೋನ್ ಮಾಡಿದರಂತೆ ಮಗನಿಗೆ. ನಂತರ ಹೇಳಿದರಂತೆ, ಅವಳನ್ನು ಫಾತಿಮಾ ನಿಶಾನಳನ್ನು ಕರೆದುಕೊಂಡು ಹೋಗು, ಇವರು 3 ಮಂದಿ ಭಯಂಕರ ಗಲಾಟೆ, ಇಲ್ಲದಿದ್ದರೆ ಈ 3ರನ್ನು ಕೊಂದು ನಾನು ಜೈಲಿಗೆ ಹೋಗುತ್ತೇನೆ ಅಂತ ಫಾತಿಮಾ ನಿಶಾನಳ ಮಾವ ಅಲವಿ ತನ್ನ ಮಗನೊಂದಿಗೆ ಹೇಳಿದ್ದಾನಂತೆ. ಆ ಕೂಡಲೇ ಅನ್ಸಾರ್ ಹೆಂಡತಿಗೆ ಕಾಲ್ ಮಾಡಿ ಕೇಳಿದ್ದಾನಂತೆ, ಏನು ವಿಷಯ? ಅದಕ್ಕೆ ಫಾತಿಮಾ ನಿಶಾನ ಹೇಳಿದಳು, ಒಂದು ಫೋನಿನ ಗಲಾಟೆ. ಅಂದರೆ ಫಾತಿಮಾ ನಿಶಾನಳ ಅತ್ತೆಯ ಫ್ಯಾಮಿಲಿಯಲ್ಲಿ ಒಂದು ಮರಣ ಆಗಿತ್ತು. ಅಲ್ಲಿಗೆ ಹೋಗಿದ್ದರು ಅತ್ತೆಯ ಮೊಬೈಲ್ ಮನೆಯಲ್ಲಿತ್ತು. ಕುವೈತ್ನಲ್ಲಿರುವ ಮಾವ ಅತ್ತೆಯ ಮೊಬೈಲ್ಗೆ ಕರೆ ಮಾಡಿದ್ದ. ಆಗ ಫಾತಿಮಾ ನಿಶಾನ ಕಾಲ್ ತೆಗೆದರು. ಮಾತನಾಡಲು ಸಾಧ್ಯವಾಗದೆ ಕಾಲ್ ಕಟ್ಟಾಯಿತು. ಇಲ್ಲಿಂದಾಗಿದೆ ಗಲಾಟೆ ಶುರುವಾದದ್ದು. ಈ ಕಾಲ್ ಬಂದದ್ದು ನಾದಿನಿ ಫಾಸಿಲಾ ಬಳಿ ಯಾಕೆ ಹೇಳಿಲ್ಲ ಅಂತ ಕೇಳಿ ಜಗಳ ಶುರುವಾಯಿತು. ನಂತರ ಫಾತಿಮಾ ನಿಶಾನಳಿಗೆ ಗಂಡ ಫೋನ್ ಮಾಡಿ ತಂದೆ ಹೊಡೆದ್ರ ಅಂತ ಕೇಳಿದಾಗ ನಿಶಾನ ಹೌದು, ಮಾವ ಅಲವಿ ಹೊಡೆದ್ರು ಅಂತ ಗಂಡನೊಂದಿಗೆ ಹೇಳಿದಳು. ಆಗ ಅನ್ಸರ್ ನೇರ ತಂದೆಗೆ ಕರೆ ಮಾಡಿ, ಯಾಕೆ ಹೊಡೆದ್ರಿ, ನಿಮಗೆ ಹೊಡೆಯುವ ರೈಟ್ಸ್ ಏನು ಅಂತ ಕೇಳಿದ. ಆಗ ತಂದೆ ಹೇಳಿದನಂತೆ, ನಾನು ಹೊಡೆಯಲಿಲ್ಲ, ಎಳೆದಾಕಿದ್ದು ಮಾತ್ರ. ಇದಾದ ನಂತರ ಸ್ವಲ್ಪ ಹೊತ್ತು ಕಳೆದು ನಂತರ ಹೆಂಡತಿಯ ಮೊಬೈಲಿಗೆ 2-3 ಸಲ ಅನ್ಸಾರ್ ಕರೆ ಮಾಡುತ್ತಾನೆ. ಆದರೆ ಫಾತಿಮಾ ನಿಶಾನ ಕರೆ ಸ್ವೀಕರಿಸುತ್ತಿರಲಿಲ್ಲ. ಮತ್ತೆ ಕರೆ ಮಾಡಿದಾಗ ತಂಗಿ ಫಸೀಲಾ ಕರೆ ಸ್ವೀಕರಿಸಿದಳು. ಅನ್ಸಾರ್ನೊಂದಿಗೆ ತಂಗಿ ಫಸೀಲಾ ಕರೆ ಸ್ವೀಕರಿಸಿ ಹೇಳುತ್ತಾಳೆ, ಫಾತಿಮಾ ನಿಶಾನ ಆತ್ಮಹತ್ಯೆ ಮಾಡಿದ್ದಾಳೆ, ಸತ್ತು ಹೋಗಿರಬಹುದು, ಮುಖ ನೀಲಿಯಾಗಿದೆ ಅಂತ ಹೇಳಿದಳು. ಟವಲ್ ಇಡುವ ಸ್ಟ್ಯಾಂಡಿಗೆ ಶಾಲ್ ಹಾಕಿ ಆತ್ಮಹತ್ಯೆ ಮಾಡಿದ್ದಾಳೆ ಅಂತಾಗಿದೆ ಅನ್ಸಾರ್ ಬಳಿ ಹೇಳಿದ್ದು. ವೀಕ್ಷಕರೇ, ಇದು ಫಾತಿಮಾ ನಿಶಾನಳ ಗಂಡ ಹೇಳಿದಂತಹ ಮಾತಾಗಿದೆ. ವೀಕ್ಷಕರೇ, ಇನ್ನು ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ. ಫಾತಿಮಾ ನಿಶಾನಳ ಅತ್ತೆ ಮಾವನ ಕಳ್ಳಾಟ ಎಲ್ಲ ಅವರ ಮಾತಿನಲ್ಲಿ ನಿಮಗೆ ತಿಳಿಯುತ್ತೆ. ಕೊಲೆಗಡುಕರು ಯಾರು ಎಂದು ಮನವರಿಕೆ ಆಗಬೇಕಾದರೆ ಈಗ ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ. ನೆರೆಕರೆಯ ವ್ಯಕ್ತಿಯೊಬ್ಬ ಫಾತಿಮಾ ನಿಶಾನಳ ಮಾವನೊಂದಿಗೆ ಕೇಳುತ್ತಾನೆ, ಏನು ವಿಷಯ? ಆಗ ಮಾವ ಹೇಳುತ್ತಾನೆ, ರೂಮಲ್ಲಿ ಫ್ಯಾನಿಗೆ ಹಗ್ಗ ಹಾಕಿದ್ದು. ಸ್ವಲ್ಪ ಹೊತ್ತಿನ ಬಳಿಕ ಮಾವನಲ್ಲಿ ಮತ್ತೆ ಇವರು ಕೇಳಿದರು, ರೂಮ್ನಲ್ಲಿ ಸೀಲಿಂಗ್ ಫ್ಯಾನ್ ಇಲ್ಲ, ಟೇಬಲ್ ಫ್ಯಾನ್ ಮಾತ್ರ ಇರುವುದು. ಆಗ ಮಾವ ಹೇಳುತ್ತಾನೆ, ಹಗ್ಗ ಹಾಕಿದ್ದಲ್ಲ, ಟಾಯ್ಲೆಟ್ನಲ್ಲಿ ಶವರಿಗೆ ಶಾಲ್ ಹಾಕಿದ್ದು. ಇವರ ಒಟ್ಟಿಗೆ ಇದ್ದ ನೆರೆಕರೆಯ ಮತ್ತೊಬ್ಬ ವ್ಯಕ್ತಿ ಕೇಳಿದಾಗ ಮಾವ ಹೇಳುತ್ತಾನಂತೆ, ಶವರಿಗೆ ಅಲ್ಲ, ಹ್ಯಾಂಗಿಂಗ್ ರಾಡ್ಗೆ ಹಗ್ಗ ಹಾಕಿದ್ದು. ವೀಕ್ಷಕರೇ, ಸರಿಯಾಗಿ ಗಮನಿಸಿ, ಕೊಲೆಗಡುಕರ ಸುಳ್ಳುಗಳನ್ನು ಸರಿಯಾಗಿ ಅರ್ಥ ಮಾಡಿ. ಮೊದಲೇ ಹೇಳುತ್ತಾರೆ ಫ್ಯಾನಿಗೆ ಹಗ್ಗ ಹಾಕಿದಳು, ಆದರೆ ಅವರ ರೂಮ್ನಲ್ಲಿ ಫ್ಯಾನ್ ಇಲ್ಲ. ಮತ್ತೆ ಹೇಳಿದ್ದು ಶವರ್ಗೆ ಹಗ್ಗ ಹಾಕಿದ್ದು, ಮತ್ತೆ ಹೇಳಿದ್ದು ಹ್ಯಾಂಗಿಂಗ್ ರಾಡ್ಗೆ ಹಾಕಿದ್ದು. ಹಾಗಾದರೆ 3 ಬಾರಿ ಆತ್ಮಹತ್ಯೆ ಮಾಡಿದ್ದಾಳ ಫಾತಿಮಾ ನಿಶಾ? ಇವರ ಈ ಸುಳ್ಳುಗಳಿಂದ ಒಂದಂತೂ ಸ್ಪಷ್ಟವಾಗುತ್ತೆ, ಇದು ಆತ್ಮಹತ್ಯೆ ಅಲ್ಲವೇ ಅಲ್ಲ. ಅದೂ ಅಲ್ಲದೆ ಇದು ಆತ್ಮಹತ್ಯೆ ಅಲ್ಲ ಎಂಬುದಕ್ಕೆ ಇನ್ನೊಂದು ದೊಡ್ಡ ಸಾಕ್ಷಿ ಫಾತಿಮಾ ನಿಶಾನಳ ಮಗು. ಆ ಮಗು ತನ್ನ ಅಮ್ಮನ ಕೈ ತಿರುಗಿಸಿದರು, ಕುತ್ತಿಗೆ ಹಿಡಿದರು, ಕಾಲಲ್ಲಿ ಹೊಡೆದರು, ಎಲ್ಲವನ್ನು ಅದೇ ರೀತಿ ಮಾಡಿ ತೋರಿಸುತ್ತಿದೆ. ಮಕ್ಕಳು ಸುಳ್ಳು ಹೇಳಲು ಸಾಧ್ಯವೇ ಇಲ್ಲ. ಅನ್ಯಾಯವಾಗಿ ಒಂದು ಮುಗ್ಧ ಹೆಣ್ಣನ್ನು ಕ್ರೂರಿಗಳು ಕೊಂದೇ ಬಿಟ್ಟರು.